ಹಾಯ್ ಫ್ರೆಂಡ್ಸ್, ಮಸ್ತ್ ಮಗ .comಗೆ ಸ್ವಾಗತ. ನಾನು ಅಮರ್ ಪ್ರಸಾದ್. ಜಗತ್ತಲ್ಲಿ ಮತ್ತೊಂದು ಇಸ್ರೇಲ್ ಇಸ್ಲಾಮಿಕ್ ಯುದ್ಧ ಶುರುವಾಗುತ್ತಾ? ಈ ಅನುಮಾನಕ್ಕೆ ಪುಷ್ಟಿ ಕೊಡೋ ಥರ ಈಗ ಮಿಡಲ್ ಈಸ್ಟ್ನಲ್ಲಿ ಬೆಳವಣಿಗೆಗಳು ಆಗ್ತಾ ಇವೆ. ಎಷ್ಟು ದಿನ ಇಸ್ರೇಲ್ ಮತ್ತು ಹಮಸ್ ನಡುವೆ ನಡೀತಾ ಇದ್ದ ಕಾಳಗ ಈಗ ಪಕ್ಕದ ಲೆಬನಾನ್ಗೆ ಕಾಲಿಡ್ತಾ ಇದ್ದು, ಲೆಬನಾನ್ ಮೇಲೆ ಪೂರ್ಣ ಪ್ರಮಾಣದ ಯುದ್ಧ ಮಾಡೋದಾಗಿ ಇಸ್ರೇಲ್ ಘೋಷಿಸಿಬಿಟ್ಟಿದೆ. ಇನ್ನೊಂದು ಇಂಡಿಪೆಂಡೆಂಟ್ ಕಂಟ್ರಿ ಲೆಬನಾನ್. ಅಲ್ಲದೆ ಈ ಯುದ್ಧ ಈಗ ಇಡೀ ಯುರೋಪ್ಗೆ ಹರಡೋ ಭೀತಿ ಕೂಡ ಉಂಟಾಗಿದೆ. ಸೈಪ್ರಸ್ ಮೇಲೆ ದಾಳಿ ಮಾಡೋದಾಗಿ ಮುಸ್ಲಿಂ ಗುಂಪುಗಳು ಬೆದರಿಕೆ ಹಾಕಿವೆ. ಹಾಗಿದ್ರೆ ಇಸ್ರೇಲ್ ಮತ್ತು ಇಸ್ಲಾಮಿಕ್ ಯುದ್ಧದ ಈ ಹೊಸ ಆಯಾಮ ಏನಿದು? ಮಿಡಲ್ ಈಸ್ಟ್ನಲ್ಲಿ ಏನಾಗ್ತಾ ಇದೆ? ಈ ಸಲ ಬಡದಾಡೋಕೆ ನಿಂತಿರೋ ಆ ಯುದ್ಧ ದಾಹಿಗಳು ಯಾರ್ಯಾರು? ಈ ಕದನ ಇಸ್ರೇಲ್ಗೆ ದೊಡ್ಡ ಪೆಟ್ಟನ್ನು ಕೊಡಬಹುದು, ಇಸ್ರೇಲ್ಗೆ ಅದರ ಲೈಫ್ ಟೈಮ್ನಲ್ಲೇ ದೊಡ್ಡ ಏಟನ್ನು ಕೊಡಬಹುದು ಅಂತ ಖುದ್ದು ಅದರ ಗಾಡ್ ಫಾದರ್ ಅಮೆರಿಕನೇ ಯಾಕೆ ಹೇಳ್ತಾ ಇದೆ? ಆದರೂ ಇಸ್ರೇಲ್ ಕೇರ್ ಮಾಡ್ತಿಲ್ಲ ಯಾಕೆ? ಅಸಲಿಗೆ ಸೈಪ್ರಸ್ ಅನ್ನೋ ಯುರೋಪಿಯನ್ ದೇಶ ಇಲ್ಲಿ ಯಾಕೆ ಯುದ್ಧ ಮಾಡಬೇಕು? ಬನ್ನಿ ಕ್ವಿಕ್ ಆಗಿ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ. ಮತ್ತೆ ಇಸ್ರೇಲ್ ಇಸ್ಲಾಮಿಕ್ ವಾರ್, ಪೂರ್ಣ ಪ್ರಮಾಣದ ಯುದ್ಧ ಎಂದ ಇಸ್ರೇಲ್. ಸ್ನೇಹಿತರೆ, ಇಸ್ರೇಲ್ನಲ್ಲಿ ಸದ್ಯಕ್ಕೆ ಏನಾಗ್ತಿದೆ, ಅದರ ಪರಿಸ್ಥಿತಿ ಹೇಗಿದೆ ಅನ್ನೋ ನಿಮಗೆ ಚೆನ್ನಾಗಿ ಗೊತ್ತು. ನಮ್ಮ ಇಂಟರ್ನ್ಯಾಷನಲ್ ಬುಲೆಟಿನ್ ಸುತ್ತು ಜಗತ್ತು ನೋಡ್ತಾ ಇದ್ರೆ ನಿಮಗೆ ಕಂಪ್ಲೀಟ್ ಟ್ರ್ಯಾಕ್ ಇರುತ್ತೆ ಕಂಟಿನ್ಯೂಸ್ಲಿ. ಅಕ್ಟೋಬರ್ 7ನೇ ತಾರೀಕು ನಡೆದ ಹಮಸ್ ಉಗ್ರ ದಾಳಿಗೆ ಪ್ರತಿಯಾಗಿ ಇಸ್ರೇಲ್ ಗಾಜಾ ಮೇಲೆ ಭೀಕರ ಪ್ರತಿದಾಳಿ ನಡೆಸ್ತಾ ಇದೆ. ಇನ್ನೇನು 3-4 ತಿಂಗಳು ಕಳೆದ್ರೆ ಈ ಯುದ್ಧಕ್ಕೆ 1 ವರ್ಷ. ಜಾಗತಿಕವಾಗಿ ತೀವ್ರ ಪ್ರತಿರೋಧ ಇದ್ರೂ ಕೂಡ ಇಸ್ರೇಲ್ ಬಗ್ತಾ ಇಲ್ಲ. ಅತ್ತ ಹಮಸ್ ಕೂಡ ಮಿತ್ರರ ಬೆಂಬಲದಿಂದ ಇದನ್ನ ನಿಲ್ಲಿಸ್ತಾ ಇಲ್ಲ. ಈ ನಡುವೆ ಮುಸ್ಲಿಂ ರಾಷ್ಟ್ರಗಳ ಒತ್ತಡ, ಇರಾನ್ ಮತ್ತು ಇಸ್ರೇಲ್ ನಡುವಿನ ಜಗಳ, ಈಜಿಪ್ಟ್ ಮತ್ತು ಇಸ್ರೇಲ್ ನಡುವಿನ ಕಂದಕ ಇದೆಲ್ಲ ಸೃಷ್ಟಿಯಾಯಿತು. ಆದರೆ ಈಗ ಲೆಬನಾನ್ ಜೊತೆಗೆ ಯುದ್ಧವೇ ಶುರುವಾಗೋ ಬಗ್ಗೆ ಇಸ್ರೇಲ್ ಮಾತನಾಡಿದೆ. ಈ ಕುರಿತು ಸ್ಟೇಟ್ಮೆಂಟ್ ರಿಲೀಸ್ ಮಾಡಿ ಲೆಬನಾನ್ನಲ್ಲಿ ಆಪರೇಷನ್ ಮಾಡೋಕೆ ನಮ್ಮ ಸೇನೆ ಒಪ್ಪಿದೆ ಅಂತ ಪ್ರಕಟಣೆ ಹೊರಡಿಸಿದೆ. ಅತ್ತ ಇಸ್ರೇಲ್ ರಕ್ಷಣಾ ಮಂತ್ರಿ ಕೂಡ ಲೆಬನಾನ್ನ ಹೆಜ್ಬುಲ್ಲಾಗಳ ಜೊತೆ ಈ ಸಲ ಪೂರ್ಣ ಪ್ರಮಾಣದ ಯುದ್ಧ ಮಾಡಬೇಕಾಗತ್ತೆ ಅಂತ ಹೇಳಿದರು. ಇಸ್ರೇಲ್ ಪ್ರಧಾನಿ ಬೆಂಜಮಿನ್ ನೆತನ್ಯಾಹು ಅಂತೂ ಲೆಬನಾನ್ ವಾರ್ ಕಮಿಂಗ್ ಸೂನ್ ಅಂತ ಅನೌನ್ಸ್ಮೆಂಟ್ ಕೂಡ ಮಾಡಿದ್ದಾರೆ. ಈ ಮೂಲಕ ಇಸ್ರೇಲ್ನ ಸಂಪೂರ್ಣ ಸರ್ಕಾರ ಈಗ ಲೆಬನಾನ್ ಮತ್ತು ಇಸ್ರೇಲ್ ಯುದ್ಧಕ್ಕೆ ಶಂಕನಾದವನ್ನ ಅಧಿಕೃತವಾಗಿ ಮೊಳಗಿಸಿಯಾಗಿದೆ. ಹಾಗಿದ್ರೆ ಇದಕ್ಕೆ ಏನು ಕಾರಣ? ಸ್ನೇಹಿತರೆ, ಇಸ್ರೇಲ್ ಲೆಬನಾನ್ ಸಂಘರ್ಷದ ಬಗ್ಗೆ, ಲೆಬನಾನ್ ರಾಜಕೀಯದ ಬಗ್ಗೆ ನಿಮಗೆ ಈ ಮುಂಚೆ ಒಂದ್ಸಲ ಡೀಟೇಲ್ ಆಗಿ ಮಾಹಿತಿಯನ್ನು ನಾವು ಕೊಟ್ಟಿದ್ವಿ. ಇಸ್ರೇಲ್ ಪಕ್ಕದಲ್ಲಿರೋ ಈ ದೇಶದಲ್ಲಿ ಶಿಯಾ ಮುಸ್ಲಿಂ ಬಂಡುಕೋರ ಸಂಘಟನೆ ಹೆಜ್ಬುಲ್ಲಾ ಸರ್ಕಾರನೂ ಅನ್ಅಫಿಷಿಯಲ್ ಆಗಿ ನಡೆಸುತ್ತೆ. ಉಗ್ರ ಸಂಘಟನೆ ತರ ಪ್ರಾಕ್ಸಿ ದಾಳಿನೂ ಮಾಡುತ್ತೆ. ನೀವು ಕೂಡ ಮ್ಯಾಪ್ ಅಲ್ಲಿ ನೋಡ್ತಾ ಇರಬಹುದು, ಲೆಬನಾನ್ನ ಸಾಕಷ್ಟು ಭೂಪ್ರದೇಶಗಳು ಹೆಜ್ಬುಲ್ಲಾ ಕೈಯಲ್ಲಿವೆ. ಸರ್ಕಾರದ ಭಾಗ ಕೂಡ ಆಗಿದ್ದಾರೆ. ಅವರು ಸರ್ಕಾರವನ್ನ ಕಂಟ್ರೋಲ್ ಕೂಡ ಮಾಡ್ತಾರೆ. ಇದೇ ಕಾರಣಕ್ಕೆ ಅನೇಕ ದೇಶಗಳು ಹೆಜ್ಬುಲ್ಲಾವನ್ನ ವಿಶ್ವದ ಅತಿ ಬಲಿಷ್ಠ ಉಗ್ರ ಸಂಘಟನೆ ಅಂತ ಕೂಡ ಕರೀತಾರೆ. ಸೊ ಇವರು ಗಾಜಾ ಯುದ್ಧ ಶುರುವಾದಾಗಿನಿಂದ ಇಸ್ರೇಲ್ ಮೇಲೆ ನಿರಂತರ ದಾಳಿ ಮಾಡ್ತಾ ಇದ್ದಾರೆ. ಗಾಜಾದಲ್ಲಿ ಇಸ್ರೇಲ್ ಚೂರು ದಾಳಿ ತೀವ್ರ ಮಾಡಿದ್ರೆ ಸಾಕು, ಈ ಕಡೆಯಿಂದ ಪಿನ್ ತಗೊಂಡು ಚುಚ್ಚೋ ರೀತಿ ಇಸ್ರೇಲ್ ವಿರುದ್ಧ ಮಿಸೈಲ್ ಹಾರಿಸೋದು, ಅವರ ಸೈನಿಕರ ಪೋಸ್ಟ್ಗಳ ಮೇಲೆ ಸ್ಫೋಟಕ ಸುರಿಯೋದು ಮಾಡ್ತಾ ಇದ್ದಾರೆ. ಇದಕ್ಕೆ ಪ್ರತಿಯಾಗಿ ಇಸ್ರೇಲ್ ಮೇಲಿಂದ ಮೇಲೆ ವಾಯುದಾಳಿ ನಡೆಸ್ತಾ ಇದ್ರು ಕೂಡ ಸಂಪೂರ್ಣವಾಗಿ ಇವ್ರನ್ನ ತಡೆಯೋದು ಸಾಧ್ಯ ಆಗಲಿಲ್ಲ. ಈ ಸಣ್ಣ ಪುಟ್ಟ ಹೊಡೆದಾಟದಿಂದಾಗಿನೇ ಎರಡೂ ಕಡೆ 400ಕ್ಕೂ ಅಧಿಕ ಜನ ಇದುವರೆಗೂ ಹೋಗಿದ್ದಾರೆ, ಪ್ರಾಣ ಕಳ್ಕೊಂಡಿದ್ದಾರೆ. ಮೊನ್ನೆ ಅಂತೂ ಇಸ್ರೇಲ್ನ ಸೂಕ್ಷ್ಮ ಸ್ಥಳಗಳ ವಿಡಿಯೋ ಚಿತ್ರೀಕರಣ ಮಾಡಿ ಇಸ್ರೇಲೇ ಹೆದರೋ ಹಾಗೆ ಮಾಡಿದ್ರು ಹೆಜ್ಬುಲ್ಲಾಗಳು. ಹೀಗಾಗಿ ಲೆಬನಾನ್ ಮೇಲೆ ಯುದ್ಧ ಮಾಡದೆ ವಿಧಿ ಇಲ್ಲ ಅನ್ನೋ ಮಾತನ್ನ ಇಸ್ರೇಲ್ ಜೋರಾಗಿ ಹೇಳೋಕೆ ಶುರು ಮಾಡಿದೆ. 6 ರಾಷ್ಟ್ರಗಳಿಂದ ಪ್ರತಿದಾಳಿ ಬಂದರೆ ಸರ್ವನಾಶ ಎಂದ ಹೆಜ್ಬುಲ್ಲಾ. ಇಸ್ರೇಲ್ನಿಂದ ಈ ರೀತಿ ಘೋಷಣೆ ಆಗ್ತಿದ್ದ ಹಾಗೆ ಹೆಜ್ಬುಲ್ಲಾ ಕೂಡ ಪ್ರತಿಕಾರದ ಮಾತನಾಡಿದೆ. ಈ ಸಲ ಯುದ್ಧಕ್ಕೆ ಬಂದರೆ ಇಸ್ರೇಲ್ ವಿರುದ್ಧ 6 ದೇಶಗಳು ಫೈಟ್ ಮಾಡಕ್ಕೆ ಬರ್ತೀವಿ ಅಂತ ಹೆಜ್ಬುಲ್ಲಾ ಮುಖ್ಯಸ್ಥ ಹಸನ್ ನಸ್ರುಲ್ಲಾ ಹೇಳಿದ್ದಾರೆ. ಇಸ್ರೇಲ್ ವಿರುದ್ಧ ಮುಸ್ಲಿಮರೆಲ್ಲ ಒಂದಾಗಿ ಹೋರಾಡ್ತೀವಿ. ಈಗಾಗಲೇ ಸಿರಿಯಾ, ಯಮನ್, ಇರಾನ್ ದೇಶಗಳು ನಮಗೆ ಸಪೋರ್ಟ್ ಮಾಡಿವೆ. ಪಾಕಿಸ್ತಾನದ ಜನಬಿಯೂನ್, ಇದನ್ನ ಪಾಕಿಸ್ತಾನದ ಹೆಜ್ಬುಲ್ಲಾ ಅಂತ ಕರೆಯಲಾಗುತ್ತೆ, ಆ ಗುಂಪು, ಅಫ್ಘಾನಿಸ್ತಾನದ ಮಿತ್ರ ಗುಂಪುಗಳೆಲ್ಲ ಸೇರ್ಕೊಂಡು ಫೈಟಿಂಗಿಗೆ ಬರ್ತೀವಿ ಅಂತ ಹೆಜ್ಬುಲ್ಲಾ ಹೇಳಿದೆ. ಅಲ್ಲದೆ ಸೈಪ್ರಸ್ ಕೂಡ ಈಗ ಯುದ್ಧದ ಭಾಗ ಆಗುತ್ತೆ ಅಂತ ಗುಟುರು ಹಾಕಿದೆ. ಆದರೆ ಇವ್ರ ಜಗಳಕ್ಕೆ ಸೈಪ್ರಸ್ ಎಲ್ಲಿಂದ ಬಂತು? ಇದು ಅರ್ಥ ಆಗಬೇಕು ಅಂದರೆ ಸೈಪ್ರಸ್ ಬಗ್ಗೆ ಕೂಡ ನಾವು ಈ ಹಿಂದೆ ಇದ್ರ ಬಗ್ಗೆನೂ ಡೀಟೇಲ್ ಆಗಿ ರಿಪೋರ್ಟ್ ಮಾಡಿದ್ದೀವಿ. ಮಸ್ತ್ಮಗ .comಗೆ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಮಸ್ತ್ಮಗ .comನ ಈ ಪತ್ರಿಕೋದ್ಯಮದ ವಿನೂತನ ಪ್ರಯೋಗದ ಪಾಲುದಾರರಾಗಿ ನಿರಂತರವಾಗಿ ಜರ್ನಿಯಲ್ಲಿ ನೀವು ಕೂಡ ನಮ್ಮೊಂದಿಗಿದ್ರೆ ಅದೆಲ್ಲವೂ ಕೂಡ ಆಲ್ರೆಡಿ ನಿಮಗೆ ರೀಚ್ ಆಗಿರುತ್ತೆ. ಬಟ್ ಇನ್ನೊಂದ್ಸಲಿ ಬ್ರೀಫ್ ಆಗಿ ಹೇಳಬೇಕು ಅಂತ ಹೇಳಿದ್ರೆ ಸೈಪ್ರಸ್ ಬಗ್ಗೆ ಕೂಡ ನಾವು ಸ್ವಲ್ಪ ತಿಳ್ಕೊಳ್ಳೇಬೇಕಾಗತ್ತೆ ಇಲ್ಲಿ.
ಸದ್ಯಕ್ಕೆ ಬರ್ತಿರೋ ಮಾಹಿತಿ ಪ್ರಕಾರ ಇಸ್ರೇಲ್ ಈ ಲೆಬನಾನ್ ಯುದ್ಧವನ್ನ ಸೈಪ್ರಸ್ನಿಂದ ಶುರು ಮಾಡುತ್ತೆ ಅಂತ ಹೇಳಲಾಗ್ತಾ ಇದೆ. ಸೈಪ್ರಸ್ ಅಂದ್ರೆ ನೀವಿಲ್ಲಿ ನೋಡ್ತಾ ಇದ್ದೀರಾ, ಮೆಡಿಟರೇನಿಯನ್ ಸಮುದ್ರದಲ್ಲಿ ಇರುವಂತ ಒಂದು ದ್ವೀಪ. ಇದು ಜಿಯೋಗ್ರಫಿಕಲಿ ಏಷ್ಯಾಗೆ ಹತ್ರ ಇದ್ರೂ ಕೂಡ ಸಾಂಸ್ಕೃತಿಕವಾಗಿ ಮತ್ತು ಆಡಳಿತಾತ್ಮಕವಾಗಿ ಇದು ಯುರೋಪಿಯನ್ ಯೂನಿಯನ್ನ ಭಾಗ. ಈ ದೇಶದ ಒಳಗೆ 2 ಆಡಳಿತ ಇದೆ. ಉತ್ತರದಲ್ಲಿ ಟರ್ಕಿ ಕಂಟ್ರೋಲ್ನ ಸರ್ಕಾರ ಇದೆ, ದಕ್ಷಿಣದಲ್ಲಿರೋ ರಿಪಬ್ಲಿಕ್ ಆಫ್ ಸೈಪ್ರಸ್ ಅಂದರೆ ಒರಿಜಿನಲ್ ದೇಶ. ಇದಕ್ಕೆ ಪಶ್ಚಿಮ ದೇಶಗಳು ಮತ್ತು ಇಡೀ ಜಗತ್ತು ಮಾನ್ಯ ಮಾಡಿವೆ. ಗ್ರೀಸ್ನ ಪ್ರಭಾವ ಇಲ್ಲಿದೆ. ಇವರು ಇಸ್ರೇಲ್ ಜೊತೆಗೆ ಚೆನ್ನಾಗಿದ್ದಾರೆ. ಹಾಗೆ ನೋಡಿದ್ರೆ ಈ ಮುಂಚೆ ಇವ್ರ ಸಂಬಂಧ ಕೂಡ ಹಳಸೋಗಿತ್ತು. ಇಸ್ರೇಲ್ ಟರ್ಕಿ ಜೊತೆಗೆ ಚೆನ್ನಾಗಿದ್ದ ಟೈಮ್ನಲ್ಲಿ ಸೈಪ್ರಸ್ ಅರಬ್ ದೇಶಗಳೊಂದಿಗೆ ಪ್ಯಾಲೆಸ್ತೈನ್ ಜೊತೆಗೆ ಚೆನ್ನಾಗಿತ್ತು. ಯಾಕಂದರೆ ಟರ್ಕಿಗೂ ಸೈಪ್ರಸ್ಗೂ ಅಷ್ಟೊಂದೇನು ಉತ್ತಮ ಸಂಬಂಧ ಇರಲಿಲ್ಲ. ಅದು ಇವತ್ತಿಗೂ ಹಾಗೇ ಇದೆ. ಆದರೆ ಕಾಲಾನಂತರ ಇಸ್ರೇಲ್ ಟರ್ಕಿ ಸಂಬಂಧ ಹಳಸೋಯಿತು. ಆಮೇಲೆ ಶತ್ರುವಿನ ಶತ್ರು ಮಿತ್ರ ಅನ್ನೋ ಥರ ಸೈಪ್ರಸ್ ಮತ್ತು ಇಸ್ರೇಲ್ಗಳು ಚೆನ್ನಾಗಾದ್ರು. ಇಬ್ಬರ ನಡುವೆ ಆರ್ಥಿಕ ಸೈನಿಕ ಸಂಬಂಧ ಬೆಳೀತು. ಅದರಲ್ಲೂ ಈ ಲೆಬನಾನ್ನಲ್ಲಿ ಹೆಜ್ಬುಲ್ಲಾ ಪಾಳೆಗಾರಿಕೆ ಶುರುವಾದ್ಮೇಲೆ ಇಸ್ರೇಲ್ ಇವ್ರನ್ನ ಇನ್ನಷ್ಟು ಮುದ್ದು ಮಾಡೋಕೆ ಶುರು ಮಾಡ್ತು. ಯಾಕಂದ್ರೆ ಸೈಪ್ರಸ್ ಈ ಭಾಗದಲ್ಲಿ ಅತ್ಯಂತ ಆಯಕಟ್ಟಿನ ಜಾಗ. ಅದರಲ್ಲೂ ಲೆಬನಾನ್ ಮೇಲೆ ಗುರಿ ಇಡೋಕೆ ಹೇಳಿ ಮಾಡಿಸಿದ ಥರ ಇದೆ ಜಾಗ. ಜೊತೆಗೆ ಹೆಜ್ಬುಲ್ಲಾ ಜೊತೆಗೆ ಯುದ್ಧ ಮಾಡಬೇಕಾಗಿ ಬಂದರೆ ಇಲ್ಲಿಂದ ಏನು ಬೇಕಾದರೂ ಲಾಂಚ್ ಮಾಡ್ಬೋದು ಅನ್ನೋದನ್ನು ಇಸ್ರೇಲ್ ಈ ಮುಂಚಿನಿಂದಲೂ ಕೂಡ ಕಂಡುಕೊಂಡಿತ್ತು, ಪ್ಲಾನ್ ಮಾಡಿಕೊಂಡಿತ್ತು. ವರ್ಷ ಸೇನಾಭ್ಯಾಸವನ್ನು ಕೂಡ ಮಾಡ್ತಾ ಇದೆ. ಹೀಗಾಗಿ ಈ ಸ್ನೇಹವನ್ನು ಇಸ್ರೇಲ್ ಬಳಸ್ಕೊಳ್ಬಹುದು ಅನ್ನೋ ಆತಂಕ ಹೆಜ್ಬುಲ್ಲಾ ಆಗಿದೆ. ಅಫ್ಕೋರ್ಸ್ ನಾವು ಈ ಕದನದಲ್ಲಿ ಭಾಗಿಯಾಗಲ್ಲ, ನಾವು ಇದರಲ್ಲಿ ಇಲ್ಲ, ನಾವು ಪರಿಹಾರ ಜೊತೆಗಿದ್ದೀವಿ, ಯುದ್ಧಕ್ಕೆ ನಾವಿಲ್ಲ ಅಂತ ಸೈಪ್ರಸ್ ಅಧ್ಯಕ್ಷರು ಹೇಳಿದ್ದಾರೆ. ಆದರೆ ಇಸ್ರೇಲ್ ತನ್ನ ಪವರನ್ನು ಉಪಯೋಗಿಸಿ, ರಾಜನೀತಿಯನ್ನು ಉಪಯೋಗಿಸಿ ಸೈಪ್ರಸ್ ಮನವೊಲಿಸಿ ಅವ್ರ ನೆಲವನ್ನು ಲಾಂಚ್ ಪ್ಯಾಡ್ ಆಗಿ ಯೂಸ್ ಮಾಡಬಹುದು. ಏರ್ಪೋರ್ಟ್ ಮತ್ತು ವಾಯುನೆಲೆಗಳನ್ನು ಯುದ್ಧಕ್ಕೆ ಬಳಸಬಹುದು ಅನ್ನೋದು ಹೆಜ್ಬುಲ್ಲಾ ಆತಂಕ. ಹೀಗಾಗಿನೇ ಈಗ ಹೆಜ್ಬುಲ್ಲಾ ಚೀಫ್ ಸೈಪ್ರಸ್ ವಿಲ್ ಬಿ ಪಾರ್ಟ್ ಆಫ್ ದಿಸ್ ವಾರ್ ಟು ಅನ್ನೋ ಮಾತನ್ನ ಹೇಳ್ತಾ ಇದ್ದಾರೆ. ಯುರೋಪ್ಗೂ ಹರಡೋ ಭೀತಿ. ಏನು ಇಸ್ರೇಲ್ ಅರಬ್ ಯುದ್ಧದಲ್ಲಿ ಸೈಪ್ರಸ್ ಹೆಸರು ಕೇಳಿಬರ್ತಿದೆ ತಡ ಈ ಕದನ ಯುರೋಪ್ಗೂ ಹರಡೋ ಭೀತಿ ಶುರುವಾಗಿದೆ. ಸೈಪ್ರಸ್ ಯುರೋಪಿಯನ್ ಯೂನಿಯನ್ನ ಮೆಂಬರ್, ನ್ಯಾಟೋ ಸದಸ್ಯ ಅಲ್ಲದೆ ಹೋದರೂ ಕೂಡ ಈ ದೇಶವನ್ನು ನಾವು ರಕ್ಷಣೆ ಮಾಡಬೇಕಾಗುತ್ತೆ. ಸೈಪ್ರಸ್ಗೆ ಸಮಸ್ಯೆ ಆದರೆ ಎಲ್ಲ ಯುರೋಪಿಯನ್ ರಾಷ್ಟ್ರಗಳಿಗೂ ಸಮಸ್ಯೆ ಅಂತ ಯುರೋಪಿಯನ್ ಯೂನಿಯನ್ನ ಸೇನಾ ವಕ್ತಾರ ಪೀಟರ್ ಸ್ಟ್ಯಾನೋ ಹೇಳಿದ್ದಾರೆ. ಈ ಮೂಲಕ ಸೈಪ್ರಸ್ಗೆ ಹೆಚ್ಚು ಕಮ್ಮಿ ಆದರೆ ಯುರೋಪ್ ಕೂಡ ಕಾದಾಟಕ್ಕೆ ಇಳಿಬಹುದು ಅನ್ನೋ ಮಾತನ್ನ ಖುದ್ದು ಯುರೋಪಿಯನ್ ಯೂನಿಯನ್ ಈಗ ಹೇಳಿದಂತಾಗಿದೆ. ನಿಮ್ಗೆ ಗೊತ್ತಿರಲಿ ಸ್ನೇಹಿತರೆ, ಇತ್ತೀಚೆಗಷ್ಟೇ ಯುರೋಪಿಯನ್ ಯೂನಿಯನ್ನಲ್ಲಿ ಬಲಪಂಥೀಯ ಪಕ್ಷಗಳು ಜಾಸ್ತಿ ಪ್ರಾಬಲ್ಯ ಸಾಧಿಸಿವೆ. ಯುರೋಪಿನ ಅನೇಕ ದೇಶಗಳಲ್ಲಿ ಬಲಪಂಥೀಯ ಸರ್ಕಾರಗಳು ಬರ್ತಾ ಇವೆ. ಅವರೆಲ್ಲ ಬೇಸಿಕಲಿ ಇಸ್ರೇಲ್ ಪರ, ಪ್ಯಾಲೆಸ್ತೈನ್ ಹಮಾಸ್ ಇಬ್ಬರಿಗೂ ವಿರುದ್ಧ. ಸೊ ಯುದ್ಧ ನಡೆದ್ರಲ್ಲಿ ಯುರೋಪಿಯನ್ ಯೂನಿಯನ್ ಅಂದರೆ ಬಹುತೇಕ ನ್ಯಾಟೋ ದೇಶಗಳು ಇಸ್ರೇಲ್ ಪರವಾಗಿ ಯುದ್ಧಕ್ಕೆ ಧುಮುಕೋ ಸಂದರ್ಭ ಬರುತ್ತೆ. ಒಂದು ವೇಳೆ ಈ ರೀತಿ ಆದರೆ ಅಮೆರಿಕ ಎಂಟ್ರಿ ಆಗಬೇಕಾಗತ್ತೆ. ಯಾಕಂದರೆ ಇಸ್ರೇಲ್ ಮತ್ತು ತನ್ನ ಮಿತ್ರರು ಯುದ್ಧದಲ್ಲಿ ಬಡಿದಾಡ್ತಾರೆ ಅಂದರೆ ನ್ಯಾಟೋ ದೇಶ ಅಮೆರಿಕ, ನ್ಯಾಟೋದ ಬಾಸ್ ಅಮೆರಿಕ ಕೈಕಟ್ಟಿ ಕೂರೋ ಹಾಗಿಲ್ಲ. ಅದಕ್ಕೆ ಒಳ ರಾಜಕೀಯ, ಹೊರ ರಾಜಕೀಯ ಎಲ್ಲ ಕಾರಣ ಆಗುತ್ತೆ. ಸೊ ಇದೆಲ್ಲ ಆಗಿ ಅಮೆರಿಕ ಬಂತು ಅಂದರೆ ರಷ್ಯಾ ಚೀನಾಗೆ ಜಾಕ್ಪಾಟ್ ಹೊಡೆದಂಗೆನೆ. ಯಾಕಂದ್ರೆ ಅವ್ರು ಹೇಗಾದ್ರೂ ಮಾಡಿ ಮಿಡಲ್ ಈಸ್ಟ್ನಿಂದ ಅಮೆರಿಕ ಮತ್ತು ಮಿತ್ರರನ್ನ ಹೊರಗೆ ಹಾಕಬೇಕು ಅಂತ ಕಾಯ್ತಾ ಇದ್ದಾರೆ. ಇದರ ಭಾಗವಾಗಿನೇ ಇರಾನನ್ನ ರಷ್ಯಾ, ಸೌದಿ, ಚೀನಾ ತಮ್ಮ ಹತ್ರ ಸೆಳೆಯೋ ಪ್ರಯತ್ನ ಮಾಡ್ತಿದ್ದಾರೆ. ಇಂಥ ಹೊತ್ತಲ್ಲಿ ಅಮೆರಿಕ ಯುದ್ಧಕ್ಕೆ ಬಿದ್ದರೆ ಎಷ್ಟು ಸಾಧ್ಯ ಅಷ್ಟು ಅಮೆರಿಕವನ್ನ ಯುದ್ಧದಲ್ಲಿ ಮುಳುಗಿಸೋಣ, ಬಿಸಿ ಮಾಡೋಣ, ಪೆಟ್ಟು ಕೊಡೋಣ ಅಂತ ಹೇಳಿ ಪ್ರಾಕ್ಸಿ ಮಾರ್ಗದಲ್ಲಿ ಪ್ರಯತ್ನ ಪಡ್ತಾರೆ. ಹೀಗಾಗಿ ಇಸ್ರೇಲ್ ಲೆಬನಾನ್ ನಡುವಿನ ಸಂಭಾವ್ಯ ಕದನ ಜಾಗತಿಕವಾಗಿ ತೀವ್ರ ಆತಂಕ ಕಾರಣ ಆಗಿದೆ. ಇದು ಗೊತ್ತಿರೋದಕ್ಕೇನೆ ಇಸ್ರೇಲ್ಗೆ ಖುದ್ದು ಅಮೆರಿಕ ಕೂಡ ಬೇಡಾರಿ ಅಂತ ಹೇಳ್ತಾ ಇದೆ. ಹಮಾಸ್ಗಳನ್ನ ಮಾಡಿದ ರೀತಿ ಹೆಜ್ಬುಲ್ಲಾವನ್ನ ಕಡೆಗಣಿಸಕ್ಕಾಗಲ್ಲ, ಇರಾನ್ ಕೂಡ ಯುದ್ಧಕ್ಕೆ ಬರ್ಬೋದು, ಆಗ ಐರನ್ ಡೋಮ್ ಕೂಡ ಕೆಲಸಕ್ಕೆ ಬರದೇ ಇರಬಹುದು ಅಂತ ಇಸ್ರೇಲ್ಗೆ ಅಮೆರಿಕ ಎಚ್ಚರಿಕೆ ಕೊಟ್ಟಿದೆ. ಹಾಗೆ ನೋಡಿದ್ರೆ ಸ್ನೇಹಿತರೆ, ಅದು ಸತ್ಯ ಕೂಡ ಹೌದು. ಯಾಕಂದ್ರೆ ಹೆಜ್ಬುಲ್ಲಾಗೆ ಹೋಲಿಸ್ಕೊಂಡ್ರೆ ಇಸ್ರೇಲ್ ಅತ್ಯಂತ ಬಲಿಷ್ಠ ಇದೆ, ಅದರಲ್ಲೆರಡು ಮಾತಿಲ್ಲ. ಆದರೆ ಇತ್ತೀಚೆಗೆ ಬಂದ ವರದಿಗಳಲ್ಲಿ ಇಸ್ರೇಲ್ ಆಯುಧ ಕೊರತೆ ಎದುರಿಸ್ತಾ ಇದೆ. ನೆತನ್ಯಾಹು ಅಮೆರಿಕ ಬಳಿ ಆಯುಧ ಕೊಡಿ ಅಂತ ಕೇಳ್ತಾ ಇದ್ದಾರೆ. ಎಲ್ಲಕ್ಕಿಂತ ಮುಖ್ಯವಾಗಿ ಎಷ್ಟೇ ಆಯುಧ ಇದ್ರೂ ಹಮಾಸ್ಗಳನ್ನ ಹೊಸಕ್ಕೆ ಹಾಕಿದಷ್ಟು ಈಸಿಯಾಗಿ ಇಸ್ರೇಲ್ ಹಿಜ್ಬುಲ್ಲಾಗಳನ್ನ ನೆಗ್ಲೆಕ್ಟ್ ಮಾಡೋಕ್ಕಾಗಲ್ಲ. ಹಿಜ್ಬುಲ್ಲಾ ಸಾಮಾನ್ಯ ಉಗ್ರ ಸಂಘಟನೆ ಅಲ್ಲ, ಆರ್ಥಿಕ ಮತ್ತು ಸೈನಿಕವಾಗಿ ಸ್ಟ್ರಾಂಗ್ ಇದ್ದಾರೆ. ಅವ್ರ ಹತ್ರ 1 ಲಕ್ಷಕ್ಕೂ ಅಧಿಕ ಫೈಟರ್ಸ್ ಇದ್ದಾರೆ, 1.5 ಲಕ್ಷ ಮಿಸೈಲ್ಗಳಿದ್ದಾವೆ. ಇನ್ನು ಆಶ್ಚರ್ಯ ಅಂದರೆ ಹಿಜ್ಬುಲ್ಲಾ ಬಳಿ ಏರ್ಕ್ರಾಫ್ಟ್ಗಳಿದ್ದಾವೆ, ಆಂಟಿಶಿಪ್ ಮಿಸೈಲ್ ಇದೆ, 300 ಕಿಲೋಮೀಟರ್ ತನಕ ದಾಳಿ ಮಾಡೋ ಗೈಡೆಡ್ ಕ್ಷಿಪಣಿಗಳನ್ನು ಕೂಡ ಹೊಂದಿದ್ದಾರೆ. ಕೆಲವೊಂದಷ್ಟು ಮಿಸೈಲ್ಗಳು ಇಸ್ರೇಲ್ ರಾಜಧಾನಿಯನ್ನ ಕೂಡ ಉಡಾಯಿಸುವ ಸಾಮರ್ಥ್ಯವನ್ನು ಹೊಂದಿವೆ. ಅಷ್ಟೇ ಅಲ್ಲ, ಇಸ್ರೇಲ್ ಹಾಗೂ ಲೆಬನಾನ್ ನಡುವೆ ಹಿಜ್ಬುಲ್ಲಾಗಳು ಸುರಂಗಗಳನ್ನು ಕೂಡ ನಿರ್ಮಾಣ ಮಾಡಿಕೊಂಡಿದ್ದಾರೆ. ಇತ್ತೀಚೆಗಷ್ಟೇ ರಷ್ಯಾ ಅವರಿಗೆ ಏರ್ ಡಿಫೆನ್ಸ್ ಸಿಸ್ಟಮ್ ಕೊಡೋಕು ಪ್ಲಾನ್ ಮಾಡಿದೆ ಅನ್ನೋ ಮಾಹಿತಿ ಬಂದಿತ್ತು. ರಷ್ಯನ್ ಮೇಡ್ ಪಾನ್ಸಿರ್ ಮಿಸೈಲ್ ಸಿಸ್ಟಮ್ ಕೊಡೋಕೆ ಪ್ಲಾನ್ ನಡೀತಾ ಇದೆ ಅಂತ. ಹೀಗಾಗಿನೇ ಅಮೆರಿಕ ಇಸ್ರೇಲ್ಗೆ ನೋಡ್ರಿ ಬೂಮರಂಗ್ ಆಗುತ್ತೆ ಬೇಡ ಅಂತ ಎಚ್ಚರಿಕೆ ಕೊಡ್ತಾ ಇದೆ. ಹೀಗಾಗಿ ಇಸ್ರೇಲ್ ಮತ್ತು ಹಿಜ್ಬುಲ್ಲಾ ಸಂಘರ್ಷವನ್ನ ಜಗತ್ತು ಬಹಳ ಆತಂಕದ ಕಣ್ಣುಗಳಿಂದ ಈಗ ನೋಡ್ತಾ ಇದ್ದಾರೆ.